ಇನ್ನೊಂದು ಕಥೆ ಇದೆ. ಕುಂಡಂತಾಯರು ಅಂತ ಒಬ್ಬರು ಜ್ಯೋತಿಷಿಗಳಿದ್ದರು ಉಡುಪಿಯಲ್ಲಿ. ತಮಾಷೆ ಏನು ಅಂದರೆ ಅವರು ಜ್ಯೋತಿಷ್ಯ ಓದಿಲ್ಲ. ಆಮೇಲೆ ಅವರ ಜೀವನ ಕ್ರಮ ಏನು ಅಂದರೆ ಬೆಳಗಿನ ಸಂಜೆ ತನಕ ಇಸ್ಪೀಟ್ ಆಡ್ತಾ ಕೂತ್ಕೊಳ್ಳೋದು, ಜೊತೆಗೆ ಚಹಾ ಮತ್ತು ಸಿಗರೇಟ್. ಅಷ್ಟು ಆಚಾರವಂತರು ಅವರು. ಚಹಾ ಕುಡಿಯೋದು, ಸಿಗರೇಟ್ ಸೇದೋದು, ಇಸ್ಪೀಟ್ ಆಡೋದು, ಇಡೀ ದಿನ ಇದೇ ಉದ್ಯೋಗ. ಹೀಗೆ ಇದ್ದಾಗ ಒಮ್ಮೆ ಅವರಿಗೆ ಕಾರ್ ಸ್ಟ್ರೀಟ್ನಲ್ಲಿ ಬರ್ತಾ ಇದ್ದಾಗ ಒಂದು ನಾಯಿ ಕಚ್ಚಿತು. ನಾಯಿ ಕಚ್ಚಿದ ಕೂಡಲೇ, ಯಾಕೆಂದರೆ ಅದು ಹುಚ್ಚ ನಾಯಿ ಆಗಿದ್ದರೆ ಏನು ರೇಬಿಯಸ್ಸು, ಏನೋ ಇಂಜೆಕ್ಷನ್ ತೊಗೋಬೇಕು, ಏನು ಕಥೆ ಅಂತ ಗಾಬರಿ ಆಯ್ತು ಅವರಿಗೆ. ಹಾಗಿದ್ದಾಗ ಒಬ್ಬರು ಬೈರಾಗಿ ಬಂದರು. ಬೈರಾಗಿ ಬಂದು, ನಿನಗೆ ನಾಯಿ ಕಚ್ಚಿದ್ದು ನಿನಗೆ ಒಳ್ಳೆಯದಾಗೋದಕ್ಕೋಸ್ಕರ ನೀನೇನು ಮದ್ದು ತಗೋಬೇಡ, ಅದು ನಿನ್ನ ಪರಿವರ್ತನೆಯ ಕ್ಷಣ, ನೀನು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡು ಅಂದರು. ಅವರು ಮಂತ್ರಾಲಯಕ್ಕೆ ಹೋದರು. ಮಂತ್ರಾಲಯಕ್ಕೆ ಹೋಗಿ ಅವರು ಏನು ಮಾಡಿದ್ರು, ರಾಘವೇಂದ್ರ ಸ್ತೋತ್ರ ಹೇಳಿಕೊಂಡು ಕೈಯಲ್ಲಿ ಕರ್ಪೂರ ಹಚ್ಚಿ ಇಟ್ಕೊಳ್ಳೋದು, ರಾಘವೇಂದ್ರ ಸ್ತೋತ್ರ ಹೇಳೋದು. ಅದು ಮುಗಿದ ಮೇಲೆ ಮತ್ತೊಂದು ಕರ್ಪೂರ ಹಾಕಿ ಕೈಯಲ್ಲಿ ಬೆಂಕಿ ಇಟ್ಕೊಂಡು ಕೈ ಸುಟ್ಟರೂ ಸರಿಯೇ ಸುತ್ತು ಬರೋದು, ರಾಘವೇಂದ್ರ ಸ್ತೋತ್ರ ಹೇಳೋದು. ಅವರಿಗೆ ಇದು ಕೂಡ ನನ್ನ ಕಣ್ಮುಂದೆ ನಡೆದ ಘಟನೆ. ಇದು ಯಾವುದು ಅಂತೆ ಅಲ್ಲ, ಹೀಗಾಗಿತ್ತಂತೆ, ಪಾಸ್ಟ್ ಟೆನ್ಸ್ ಯಾವುದೂ ಇಲ್ಲ. ಅವರು ಹಾಗೆ ಬರ್ತಾ ಇದ್ದಾಗ ಒಂದು ದಿವಸ ಅವ್ರಿಗೆ ಕನಸು ಬಿತ್ತು, ನಿನಗೆ ಸಿದ್ಧಿ ಕೊಟ್ಟಿದ್ದೇನೆ, ನೀನು ಹೇಳಿದ್ದು ಭವಿಷ್ಯ ಸತ್ಯ ಆಗತ್ತೆ. ಹಾಗೆ ಆಯ್ತು. ಆಮೇಲೆ ನೀನು ಹೇಳಿದ್ದೆಲ್ಲ ಸತ್ಯ ಆಗತ್ತೆ, ಜ್ಯೋತಿಷ್ಯದಲ್ಲಿ ಸಿದ್ಧಿ ಕೊಟ್ಟಿದ್ದೇನೆ, ಹೊರಟು ಹೋಗು ಅಂತ. ಅವ್ರು ಮತ್ತೂ ಹೋಗಲಿಲ್ಲ. ಮತ್ತು ಪ್ರದಕ್ಷಿಣೆ ಬರೋದು, ಕೈಯಲ್ಲಿ ಕರ್ಪೂರ ಹಿಡ್ಕೊಂಡು ಆ ಬೆಂಕಿಯಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಇಟ್ಕೊಳ್ತಿದ್ರು. ಇಲ್ಲಿ ಮಾತ್ರ ಅಲ್ಲ, ಇಲ್ಲಿಂದ ಇಲ್ಲಿವರೆಗೆ ಇಟ್ಕೊಳ್ಳೋದು, ಸುತ್ತು ಬರೋದು. ಅದರ ನಂತರ ಏನಾಯಿತು ಅಂದರೆ ಅರ್ಚಕರಿಗೆ ಕನಸು ಬಿತ್ತು, ಅವನನ್ನು ಹೋಗ್ಲಿಕ್ಕೆ ಹೇಳೋ, ಇನ್ನು ಕೊಡ್ಲಿಕ್ಕೆ ಏನು ಇಲ್ಲ ನನ್ನ ಹತ್ರ, ಇಂಥದ್ದೆಲ್ಲ ಕೊಟ್ಟಿದ್ದೇನೆ, ಇನ್ನು ನನಗೆ ಕಾಟ ಕೊಡೋದು ಬೇಡ, ಹೋಗ್ಲಿಕ್ಕೆ ಹೇಳೋವನನ್ನು ಅಂತ. ಆಮೇಲೆ ಉಡುಪಿ ಬಂದು ಸಿದ್ಧಪುರುಷರಂತೆ ಬದುಕಿದ್ರು. ಏನು ಹೇಳಿದ್ರೆ ಅದು ಆಗ್ತಿತ್ತು. ಇದು ಪ್ರತ್ಯಕ್ಷ ನೋಡಿದ ಸಂಗತಿ. ಅವ್ರಿಗೇನು ಜಾತಕ ಬೇಡ, ಕಾಲು ನೋಡಿ ಡೇಟ್ ಆಫ್ ಬರ್ತ್ ಬರ್ಕೊಡ್ತಿದ್ರು. ನಿಮಗೆ ಗೊತ್ತಿಲ್ಲ, ಹುಟ್ಟಿದ ದಿವಸ ಗಳಿಗೆ ಗೊತ್ತಿರದೇ ಇದ್ದರೆ ನಿಮ್ಮ ಕಾಲಿನ ಒಂದು ರೇಖೆ ನೋಡಿ ನೀವು ಹುಟ್ಟಿದ ಗಳಿಗೆ ಆ ಮೊಮೆಂಟು ಇಡೀ ಜಾತಕ ಮಾಡಿ ಕೊಡ್ತಿದ್ರು. ಅದನ್ನು ಅವರ ಶಿಷ್ಯರು ಕೇಳಿದರು, ನಮಗೊಂಚೂರು ಹೇಳಿಕೊಡಿ ಗುರುಗಳೇ ಅಂತ. ಅದೆಲ್ಲ ಯಾಕೋ ಸುಮ್ಮನೆ ಮೇಲೆ ಯಾರಿಗೂ ಹೇಳಿಕೊಡ್ಲಿಲ್ಲ. ಅದು ಅವರಿಗೆ ಬಂದದ್ದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ. ಹೀಗೆ ಇಂಥ ಅನೇಕ ಅವರ ಕಾರುಣ್ಯದ ಬಗ್ಗೆ ಇದೆ. ನಮಗೆ ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ನಿವೇದಿಸಿಕೊಳ್ತಾ ಇದ್ದೇನೆ. ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥಗಳನ್ನು ನಾನು ಎಡಿಟ್ ಮಾಡಬೇಕಾಗಿತ್ತು. ಅದು ಮಾಧ್ವ ಮಹಾಮಂಡಲದಿಂದ ಪ್ರಕಟನ ಆಗೋದಿತ್ತು. ಅದಕ್ಕೆ ಮೂಲ ಪಾಠ ಹೃಷಿಕೇಶ ತೀರ್ಥರು ಬರೆದದ್ದು ಪರಿಮಾಣ ಮಠದಲ್ಲಿ ಇತ್ತು. ಆ ಮೂಲ ಪಾಠದ ಪುಸ್ತಕ ನಾನು ಹಿಡ್ಕೊಂಡು ಬಂದು ಮನೆಯಲ್ಲಿ ಕೂತ್ಕೊಂಡು ಅದು ಮ್ಯಾನ್ಸ್ ತುಳು ಲಿಪಿಯಲ್ಲಿದೆ. ಅದು ತುಳು ಲಿಪಿಯಲ್ಲಿದ್ದದ್ದನ್ನು ಅದನ್ನು ನೋಡಿ ಅದನ್ನು ಶೋಧನೆ ಮಾಡಿ ಅದರ ಪ್ರತಿ ತೆಗೆದು ಪ್ರೆಸ್ಸಿಗೆ ಕಳಿಸ್ಬೇಕು. ಅದಕ್ಕೆ ಅಗತ್ಯ ಇದ್ದಲ್ಲಿ ಫುಟ್ನೋಟ್ ಬರೀಬೇಕು, ಪಾಠಾಂತರಗಳಿದ್ದಲ್ಲಿ ವಿವರಣೆ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ಏನಾಯಿತು ಅಂದರೆ ಆ ಪುಸ್ತಕ ನಮ್ಮ ಮನೆಗೆ ಬಂತು. ಹೃಷಿಕೇಶ ತೀರ್ಥರ ಪುಸ್ತಕ ನಮ್ಮ ಮನೆಗೆ ತಂದಿಟ್ಟುಕೊಂಡೆ ನಾನು. ಬಹಳ ವಿಚಿತ್ರ ಅಂದರೆ ಉಡುಪಿಯಲ್ಲಿ ಒಂದು ಸಣ್ಣ ಗಲಾಟೆ ಆಯಿತು. ಏನು ಅಂದರೆ ಹೃಷಿಕೇಶ ತೀರ್ಥರ ಸರ್ವಮೂಲ ಗ್ರಂಥವನ್ನು ಅದನ್ನು ಪರಿಮಾಣ ಮಠದಿಂದ ಹೊರಗೆ ಕೊಂಡು ಹೋದದ್ದಿಲ್ಲ. ಅದು ದೇವರ ಕೋಣೆಯಲ್ಲಿ ಮಡಿಯಲ್ಲಿ ಪೂಜೆ ನಡೀತಾ ಇದ್ದದ್ದು. ಅದನ್ನು ಮೈಲಿಗೆ ಬನ್ನಂಜಿಯವರಿಗೆ ಕೊಟ್ಟುಬಿಟ್ರಿ. ಮೈಲಿಗೆ ಆಯಿತು ಒಂದು ಸಂಗತಿ. ಎರಡನೇ, ಹೃಷಿಕೇಶ ತೀರ್ಥರು ಈ ಶ್ರೀಕರೋಯಂ ಗ್ರಂಥ ಅಂತ ರಾಜರು ಹೇಳಿದ ಹಾಗೆ, ಅದರಿಂದ ಹೃಷಿಕೇಶ ತೀರ್ಥರ ಮೂಲ ಪ್ರತಿ ಎಲ್ಲಿದೆಯೋ ಆ ಮಠ ನಿತ್ಯ ರಾಮರಾಜ್ಯ. ಅದು ಹೋಯಿತು ಅಂದರೆ ಸಂಪತ್ತು ಕಳ್ಕೊಳ್ಳುತ್ತೆ ಮಠ ಅಂತ ಸ್ವಾಮಿಗಳ ಹತ್ರ ಹೋಗಿ ದೊಡ್ಡ ಡೆಲಿಗೇಷನ್ ಹೋಯಿತು. ಆ ಸ್ವಾಮಿಗಳು ಏನು ಹೇಳಿದರು, ಹೃಷಿಕೇಶ ತೀರ್ಥರ ಪುಸ್ತಕ ಹೋದದ್ದರಿಂದ ಬನ್ನಂಜಿಯವರಿಗೆ ಸಂಪತ್ತು ಬಂದರೆ ನಮ್ಮ ಮಠಕ್ಕೆ ಬಂದಷ್ಟೇ ಸಂತೋಷ ನಮಗೇನು ಕಳಿಸಿಬಿಟ್ರು ಅಂತ. ಅದು ಅಲ್ಲಿಗೆ ತಣ್ಣಗಾಯಿತು. ನಾವು ಮನೆಯಲ್ಲಿ ಇಟ್ಟುಕೊಂಡು ಹೃಷಿಕೇಶ ತೀರ್ಥರ ಪುಸ್ತಕ ಇಟ್ಟುಕೊಂಡು ಸರ್ವಮೂಲ ಸುಮಾರು 15 ವರ್ಷಗಳ ಕಾಲ ಒಂದು ತಪಸ್ಸು ನಡೆದಿದೆ.